ಒಂದೇ ಮಳೆ ಇಡೀ ರಾಜಧಾನಿಯೇ ಮುಳುಗಡೆ. ಎಲ್ಲಿ ನೋಡಿದ್ರೂ ನೀರು ನೀರು ನೀರು. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನುಗ್ಗಿದ ನೀರು. ಇನ್ನೆರಡು ದಿನ ಬೆಂಗಳೂರಿಗೆ ಕಾದಿದೆಯಾ ಗಂಡಾಂತರ? ನೋಡೋಣ ಮುಳುಗಿದ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ರಣಚಂಡಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಸಿಲಿಕಾನ್ ಸಿಟಿ ಮಳೆ ನೀರಲ್ಲೇ ಅಕ್ಷರಶಃ ಮುಳುಗಿ ಹೋಗಿದೆ. ಪ್ರತಿಷ್ಠಿತ ಲೇಔಟ್ಗಳಿಗೆ ಮಳೆ ಜಲ ದಿಗ್ಬಂಧನ ವಿಧಿಸಿದೆ. ರೇಂಬೋ ಲೇಔಟ್ ನಿವಾಸಿಗಳು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಸ್ತೆಗಳು ಕೆರೆಯಂತಾಗಿದ್ರೆ ಮನೆಗಳಿಗೂ ನೀರು ಹೊಕ್ಕು ನಿವಾಸಿಗಳು ಹೈರಾಣಾಗಿದ್ದಾರೆ. ನಿಂತಿರೋ ಜಾಗದಲ್ಲೇ ವಾಹನಗಳು ಮುಳುಗಡೆಯಾಗ್ಬಿಟ್ಟಿದೆ. 24 ಗಂಟೆಯಲ್ಲೇ ಅತ್ಯಧಿಕ ಮಳೆ ಸುರಿದಿದ್ದು ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಿವೆ. ಸರ್ಜಾಪುರ ರಸ್ತೆಯ ಅಪಾರ್ಟ್ಮೆಂಟ್ ತಡೆಗೋಡೆ ಮಳೆಯಿಂದಾಗಿ ಕುಸಿದು ಬಿದ್ದಿದೆ. ಪ್ರೈಮಾ ಹೈಲೈಫ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದಿದ್ದು ಅಪಾರ್ಟ್ಮೆಂಟ್ ಒಳಗೆ ಮಳೆ ನೀರು ಬಂದಿದೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನಿಂತಿದ್ದ ಕಾರುಗಳು ನೀರಲ್ಲಿ ಮುಳುಗಡೆಯಾಗಿದ್ದು ಕ್ರೇನ್ ಮೂಲಕ ಕಾರುಗಳನ್ನು ಹೊರತೆಗೆಯಲಾಯಿತು. ಬೆಂಗಳೂರಿನ ಇಂದಿರಾನಗರದ 100 ಫೀಟ್ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ. 17ನೇ ಮುಖ್ಯ ರಸ್ತೆಯ ಮನೆಗಳು ಮಳೆಯಿಂದ ಜಲಾವೃತಗೊಂಡಿವೆ. ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದ್ದರಿಂದ ಜನರು ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಖಾಸಗಿ ಆಸ್ಪತ್ರೆಗೆ ಮಳೆಯ ನೀರು ನುಗ್ಗಿದೆ. ರಸ್ತೆ ಸಂಪರ್ಕ ಕಟ್ಟಾಗಿದ್ದರಿಂದ ಜನರು ಓಡಾಟ ನಡೆಸೋದು ಕೂಡ ಕಷ್ಟವಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಮದುವೆಗೂ ಬಿಸಿ ತಟ್ಟಿದೆ. ಇಂದು ಬೆಳಗ್ಗೆ ನವಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವರನ ಮನೆಗೆ ಮಳೆ ನೀರು ನುಗ್ಗಿದ್ದು ಅವಾಂತರ ಸೃಷ್ಟಿಯಾಗಿದೆ. HAL 2ನೇ ಹಂತದಲ್ಲಿರೋ ಮನೆಯಲ್ಲಿ ನೀರು ತುಂಬಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂದು ಮದುಮಗಳನ್ನ ಕರೆದುಕೊಂಡು ಬರಬೇಕು. ಆದರೆ ಮಳೆ ನೀರು ಇರೋದ್ರಿಂದ ಹೇಗೆ ಬರೋದು ಅಂತ ಕುಟುಂಬಸ್ಥರು ಚಿಂತೆಗೀಡಾಗಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಜನರು ಮಳೆ ಅವಾಂತರಕ್ಕೆ ನಲುಗಿ ಹೋಗಿದ್ದಾರೆ. ಕೋರಮಂಗಲದಲ್ಲಿರೋ ಮನೆಗಳಿಗೂ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡ್ತಿದ್ದಾರೆ. ಕೋರಮಂಗಲದ 6ನೇ ಬ್ಲಾಕ್ನಲ್ಲಿ ಮನೆಗಳು ಜಲಾವೃತವಾಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಹೀಗಾಗಿ ರಾತ್ರಿಯಿಡೀ ನಿವಾಸಿಗಳು ನೀರನ್ನ ಹೊರಹಾಕೋದಕ್ಕೆ ಹರಸಾಹಸ ಪಟ್ಟರು. ರಣರಕ್ಕಸ ಮಳೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳ್ಳಂದೂರಿನ 11ನೇ ಬಡಾವಣೆಯಲ್ಲಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಮಳೆ ನೀರಿನಿಂದ ರಸ್ತೆಗಳು ತುಂಬಿ ಹೋಗಿದ್ದು ನದಿಯಂತೆ ಕಾಣ್ತಿವೆ. ಪ್ರವಾಹದ ರೀತಿ ರಸ್ತೆಯಲ್ಲಿ ನೀರು ತುಂಬಿ ಹರಿಯುತ್ತಿದೆ. ಹೀಗಾಗಿ ಬೆಳ್ಳಂದೂರಿನಲ್ಲಿ ಹಲವಾರು ಮನೆಗಳಿಗೂ ನೀರು ಹೊಕ್ಕಿದ್ದು ನಿವಾಸಿಗಳು ಹೈರಾಣಾಗಿದ್ದಾರೆ. ಕಳೆದ ರಾತ್ರಿ ವರುಣ ಕೊಟ್ಟಿರೋ ಶಾಕ್ನಿಂದ ಬೆಂಗಳೂರಿಗರು ಹೊರಬರೋಕೆ ಆಗ್ತಿಲ್ಲ. ಧಾರಾಕಾರ ಮಳೆಯಿಂದಾಗಿ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿವೆ. ರಾತ್ರಿ ಸುರಿದ ಮಳೆಗೆ ನಿಂತಿರೋ ನೀರು ಇನ್ನೂ ಖಾಲಿಯಾಗಿಲ್ಲ. HAL ಬಳಿಯ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಕೆಲವೆಡೆ ನಡು ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದ ಬೈಕ್ಗಳು ಸಂಪೂರ್ಣ ಮುಳುಗಡೆಯಾಗಿರುವ ದೃಶ್ಯ ಕಂಡುಬಂತು. ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿ ಡಿ ಕಂಟ್ರಿ ಸೈಡ್ ಲೇಔಟ್ ಜಲಾವೃತವಾಗಿದೆ. ಲೇಔಟ್ ತುಂಬೆಲ್ಲ ಮಳೆ ನೀರೇ ತುಂಬಿಕೊಂಡಿದ್ದು ಮನೆಯಲ್ಲಿದ್ದ ನಿವಾಸಿಗಳು ಹೊರಗೆ ಬರುವುದಕ್ಕೆ ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಲೇಔಟ್ನಲ್ಲಿ ಸಿಲುಕಿದ್ದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕೆಲಸ ಮಾಡಲಾಯಿತು. ಚಿಕ್ಕ ಮಕ್ಕಳ ಸಮೇತ ಜನರು ಮಳೆಗೆ ಒದ್ದಾಡಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಅಜ್ಜಿಯನ್ನ ರಕ್ಷಣೆ ಮಾಡಿ ಕರೆತಂದ್ರು. ಇನ್ನೆಷ್ಟು ದಿನ ರಣಮಳೆ ಕಾದಿದೆಯಾ ಮಹಾಘಾತ? ಪ್ರತಿಷ್ಠಿತ ಏರಿಯಾಗಳಲ್ಲಿ ಈಗ ಹೇಗಿದೆ ಪರಿಸ್ಥಿತಿ? ಮಳೆಯಿಂದ ಆಹಾರವಿಲ್ಲದೆ ಪರದಾಡಿದ್ದು ಎಲ್ಲಿ? ಬೆಂಗಳೂರಲ್ಲಿ ಇನ್ನೆರಡು ದಿನ ಕುಡಿಯೋ ನೀರು ಸಿಗಲ್ಲ. ನೋಡೋಣ ರಾಜಧಾನಿಗೆ ಜಲಕಂಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ BMTC ಬಸ್ ನೀರಿನಲ್ಲಿ ಸಿಲುಕಿತ್ತು. ಮಳೆಯಿಂದಾಗಿ ರಸ್ತೆ ಕೆರೆಯಂತಾಗಿ ಪರದಾಡುವಂತಾಗಿತ್ತು. ಈ ನೀರಿನಲ್ಲೇ ತೆರಳಿದ್ದ ವೇಳೆ ಬಸ್ ಸಿಲುಕಿ ಚಾಲಕ ಪರದಾಡಬೇಕಾಯಿತು. ಕೂಡಲೇ ಸ್ಥಳೀಯರು BMTC ಬಸ್ಗೆ ಹಗ್ಗ ಕಟ್ಟಿ ಹೊರಗೆಳೆಯಲು ಸರ್ಕಸ್ ಮಾಡಿದ್ರು. ಹರಸಾಹಸ ಪಟ್ಟು BMTC ಬಸ್ನ ನೀರಿನಿಂದ ಹೊರಗೆ ಎಳೆಯುವಲ್ಲಿ ಯಶಸ್ವಿಯಾದ್ರು. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಸರ್ಜಾಪುರ ಹಾಗೂ ಬೆಳ್ಳಂದೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ವಾಹನ ಸವಾರರು ತೀವ್ರ ಪರದಾಟ ನಡೆಸಿದ್ರು. ಮುಖ್ಯ ರಸ್ತೆ ಸಂಪರ್ಕಿಸುವ ಎಲ್ಲಾ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಉಂಟಾಗಿದ್ದು BMTC ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ. ಇದರಿಂದಾಗಿ ಬಸ್ಗಳೇ ಬಾರದೆ ಪ್ರಯಾಣಿಕರು ಕೂಡ ಪರದಾಟ ನಡೆಸಬೇಕಾಯಿತು.
ಬೆಂಗಳೂರಿನ ಹೊರವಲಯದ ರಸ್ತೆಗಳಿಗೆ ಮಳೆ ಜಲದಿಗ್ಬಂಧನವನ್ನ ವಿಧಿಸಿದೆ. ಇಕೋಸ್ಪೇಸ್ ಮುಂಭಾಗದ ರಸ್ತೆಗಳು ಮತ್ತೆ ಮುಳುಗಡೆಯಾಗಿವೆ. ಸಿಲಿಕಾನ್ ಸಿಟಿಯ ಸರ್ಜಾಪುರ, ಮಾರತಳ್ಳಿಯ ಬಹುತೇಕ ರಸ್ತೆಗಳು ಜಲಾವೃತಗೊಂಡಿದೆ. ರಾತ್ರಿಯಿಡೀ ಧಾರಾಕಾರ ಮಳೆ ಸುರಿದ ಪರಿಣಾಮ ಔಟರ್ ರಿಂಗ್ ರೋಡ್ಗಳಲ್ಲಿ ನೀರು ಹರಿದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದಾಗಿ ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಡುವಂತಾಗಿತ್ತು. ಬೆಂಗಳೂರಿನ ಸರ್ಜಾಪುರ, ಮಾರತಳ್ಳಿ ಭಾಗದಲ್ಲಿ ಮಳೆಯಿಂದಾಗಿ ರಸ್ತೆಗಳೇ ಮಾಯವಾಗಿದ್ವು. ಇದರಿಂದಾಗಿ ಕಚೇರಿಗಳಿಗೆ ತೆರಳೋದಕ್ಕೂ ಸಾಧ್ಯವಾಗಲಿಲ್ಲ. ವಾಹನ ಸವಾರರಂತೂ ನೀರಲ್ಲಿ ಹೇಗಪ್ಪ ಹೋಗೋದು, ಯಾವ ಕಡೆಗೆ ಹೋಗೋದು ಅಂತ ಪರದಾಡಿದ್ರು. ಹೀಗಾಗಿ ಭಾಗಶಃ ಐಟಿ-ಬಿಟಿ ಕಂಪನಿಗಳಿಗೆ ರಜೆಯನ್ನ ನೀಡಲಾಯಿತು. ರಸ್ತೆ ಜಲಾವೃತ, ಟ್ರಾಫಿಕ್ ಜಾಮ್, ರಸ್ತೆಗಿಳಿಯೋಕೆ ಆಗದ ಪರಿಸ್ಥಿತಿಯಿಂದಾಗಿ ರಜೆಯನ್ನ ಘೋಷಣೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಯಿಂದಾಗಿ ಹಲಸೂರು ಬಳಿಯ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಕೇಂಬ್ರಿಡ್ಜ್ ಲೇಔಟ್ನಲ್ಲಿನ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದ್ರಿಂದ ಕಾರುಗಳು ಮುಳುಗಡೆಯಾಗಿವೆ. ಬೇಸ್ಮೆಂಟ್ನಲ್ಲಿ ನಿಲ್ಲಿಸಲಾಗಿದ್ದ 4 ಕಾರುಗಳು ಮುಳುಗಡೆಯಾಗಿದ್ದು ನಿವಾಸಿಗಳು ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಪೂರ್ತಿ ವರ್ಷಧಾರೆ ಆರ್ಭಟಿಸಿದೆ. ಮತ್ತೆ ವರುಣಾಘಾತಕ್ಕೆ ರೇಂಬೋ ಲೇಔಟ್ ವಿಲವಿಲ ಅಂತ ಒದ್ದಾಡ್ತಿದೆ. ರೇಂಬೋ ಲೇಔಟ್ನ ಸರ್ಜಾಪುರ ರಸ್ತೆ ಜಲಾವೃತಗೊಂಡಿದೆ. 100ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗೂ ಜಲಾಸುರ ದಾಳಿ ಮಾಡಿದ್ದು ರೇಂಬೋ ಲೇಔಟ್ನ ನಿವಾಸಿಗಳು ಹೈರಾಣಾಗಿದ್ದಾರೆ. ಪದೇ ಪದೇ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿಯನ್ನ ನಿವಾಸಿಗಳು ಎದುರಿಸುತ್ತಿದ್ದು ಭಯಭೀತರಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಪ್ರತಿಷ್ಠಿತ ಏರಿಯಾಗಳಲ್ಲೇ ಭಾರೀ ಅವಾಂತರ ಎದುರಾಗ್ತಿದೆ. ಸತತ 3ನೇ ಬಾರಿಗೆ ರೇಂಬೋ ಲೇಔಟ್ ಮುಳುಗಿ ಹೋಗಿದೆ. ಧಾರಾಕಾರ ಮಳೆಯಿಂದಾಗಿ ಇಡೀ ರೇಂಬೋ ಡ್ರೈವ್ ಲೇಔಟ್ ನದಿಯಂತಾಗಿ ಬದಲಾಗಿ ಹೋಗಿದೆ. ಮನೆ ಮುಂದೆ ನಿಲ್ಲಿಸಲಾಗಿದ್ದ ಐಷಾರಾಮಿ ಕಾರುಗಳು ನೀರಲ್ಲೇ ಮುಳುಗಿ ಹೋಗಿವೆ. ಬೋಟ್ಗಳ ಸಹಾಯದಿಂದ ನಿವಾಸಿಗಳು ಹೊರಗೆ ಬರ್ತಿರೋ ದೃಶ್ಯ ಕಂಡು ಬರ್ತಿದೆ. ಬೆಂಗಳೂರಿನಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ ಮಳೆ ದಾಖಲಾಗಿದೆ. ನಗರದಲ್ಲಿ ಕೇವಲ 24 ಗಂಟೆಯಲ್ಲಿ 83 ಮಿಲಿಮೀಟರ್ ಮಳೆಯಾಗಿದೆ. 2014ರ ನಂತರ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಜಧಾನಿಯಲ್ಲಿ ಮಳೆ ಆರ್ಭಟ ಮತ್ತಷ್ಟು ಜೋರಾಗೋ ಸಂಭವವಿದೆ. ಮುಂದಿನ 2 ದಿನಗಳ ಕಾಲ ತುಂಬಾನೇ ನಿರ್ಣಾಯಕ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯಾದ್ಯಂತ ವ್ಯಾಪಕ ಮಳೆ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸಭೆ ಕರೆದಿದ್ದಾರೆ. 15 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಸಲಿದ್ದಾರೆ. ಮಂಡ್ಯ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಜಿಲ್ಲಾಧಿಕಾರಿಗಳ ಜತೆ ಸಭೆ ನಡೆಸಿ ಮಾಹಿತಿ ಪಡೆಯಲಿದ್ದಾರೆ. ಮಳೆ ಹಾನಿಗೆ ಪರಿಹಾರ ನೀಡುವ ಕುರಿತು ತೀರ್ಮಾನ ಕೈಗೊಳ್ಳಲಿದ್ದಾರೆ. ಕರುನಾಡಿನಲ್ಲೂ ಮಳೆ ರಗಳೆ, ಜನಜೀವನ ಅಸ್ತವ್ಯಸ್ತ. ಜಮೀನುಗಳು, ಸೇತುವೆಗಳು ಮುಳುಗಡೆ, ಪರದಾಟ. ಎಕರೆಗಟ್ಟಲೆ ಜಮೀನು ಜಲಾವೃತ, ಬೆಳೆ ನಾಶ. ಮನೆ ಮಂದಿರಕ್ಕೆ ಜಲ ದಿಗ್ಬಂಧನ, ಅನಾಹುತಗಳ ಸರಮಾಲೆ. ನೋಡೋಣ ರಣರಕ್ಕಸ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ದೊಮ್ಮಲೂರಿನಲ್ಲಿ ಮಳೆ ನಿಂತರೂ ಅದರಿಂದ ಆಗಿರೋ ಅವಾಂತರ ಮಾತ್ರ ಕಡಿಮೆಯಾಗ್ತಿಲ್ಲ. ಊಟ, ಉಪಹಾರ, ನೀರಿಗಾಗಿ ಪರದಾಡ್ತಿದ್ದಾರೆ. ಮಧ್ಯಾಹ್ನವಾದರೂ ದೊಮ್ಮಲೂರಿನ 18ನೇ ಕ್ರಾಸ್ನಲ್ಲಿ ಮಳೆ ನೀರು ಕಡಿಮೆಯಾಗಲಿಲ್ಲ. ಹೀಗಾಗಿ ಪಿಜಿಯಿಂದ ಹೊರಬರಲಾಗದೆ ಯುವತಿಯರು ಪರದಾಟ ನಡೆಸಿದರು. ಹೀಗಾಗಿ ಹೊರಗಡೆಯಿಂದ ಬ್ರೆಡ್ ಮತ್ತು ನೀರನ್ನು ತರಿಸಿಕೊಂಡು ಆತಂಕದಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಊಟ ತಂದುಕೊಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದಲ್ಲಿನ ಅಮ್ಮೇರಹಳ್ಳಿ ಕೆರೆ ಮಳೆಯಿಂದಾಗಿ ಮತ್ತೆ ತುಂಬಿ ಹರಿಯುತ್ತಿದೆ. ಒಂದೇ ವರ್ಷದಲ್ಲಿ 2ನೇ ಬಾರಿಗೆ ಕೆರೆ ತುಂಬಿದ್ದು ಕೆರೆಕೋಡಿ ಬಿದ್ದು ಹರಿಯುತ್ತಿದೆ. ಕೆರೆಕೋಡಿ ಪ್ರದೇಶದ ಸಮೀಪದಲ್ಲಿರೋ ಜಮೀನುಗಳಿಗೂ ನೀರು ನುಗ್ಗಿದೆ. ರಾಜಕಾಲುವೆ ಒತ್ತುವರಿಯಿಂದಾಗಿ 16 ಎಕರೆ ಪ್ರದೇಶದಲ್ಲಿರೋ ಜಮೀನುಗಳಿಗೆ ನೀರು ನುಗ್ಗಿ ಜಲಾವೃತವಾಗಿದೆ. ಹೀಗಾಗಿ ಬೆಳೆ ನಾಶದ ಆತಂಕದಲ್ಲಿ ರೈತರಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ಕೋಡಂಬಳ್ಳಿ ಕೆರೆ ಕೋಡಿ ಒಡೆದು ಕೃಷಿ ಭೂಮಿ ಜಲಾವೃತವಾಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಕೆರೆಯ ನೀರು ರಸ್ತೆ ಮೇಲೆ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ಕೊಂಡಾಪುರ, ಕರಲಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಅಂಬಾಡಳ್ಳಿ, ಬಾಣಿಗನಹಳ್ಳಿ ಗ್ರಾಮಗಳ ಸಂಪರ್ಕವೂ ಬಂದ್ ಆಗಿದೆ. ಜೊತೆಗೆ ಕೆರೆ ಕೋಡಿಯಿಂದ ತೆಂಗು, ಬಾಳೆ, ರೇಷ್ಮೆ, ಜೋಳ ಬೆಳೆ ಜಲಾವೃತವಾಗಿದೆ.
ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಲ್ಲಪ್ಪನಹಳ್ಳಿ ಗ್ರಾಮಸ್ಥರು ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಗ್ರಾಮದ ಸೇತುವೆ ಪದೇ ಪದೇ ಮುಳುಗಡೆಯಾಗುತ್ತಿದೆ. ಹೀಗಾಗಿ ಜಮೀನುಗಳಿಗೆ ಬೇರೆ ಊರುಗಳಿಗೆ ತೆರಳೋಕೆ ಆಗದೆ ಪರದಾಡ್ತಿದ್ದಾರೆ. ಹೀಗಾಗಿ ಸೇತುವೆ ನಿರ್ಮಿಸಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಜಿಲ್ಲಾಡಳಿತ, ಶಾಸಕರು ಇತ್ತ ಗಮನ ಹರಿಸಬೇಕು. ಇರೋ ಸೇತುವೆ ಮುಳುಗಡೆಯಾಗ್ತಿದ್ರೆ ಹೇಗೆ ನಾವು ಓಡಾಡುವುದು ಅಂತಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಚನ್ನಸಾಗರ ಗ್ರಾಮ ರಾತ್ರಿ ಸುರಿದ ಮಳೆಯಿಂದಾಗಿ ಜಲಾವೃತವಾಗಿದೆ. ಧಾರಾಕಾರ ಮಳೆ ಗ್ರಾಮಕ್ಕೆ ಜಲದಿಗ್ಬಂಧನ ವಿಧಿಸಿದ್ದು ಮನೆಗಳಿಗೂ ನೀರು ನುಗ್ಗಿದೆ. ಹೀಗಾಗಿ ನಿವಾಸಿಗಳು ಪರದಾಡುವಂತಾಗಿದೆ. ಸುವರ್ಣಮುಖಿ, ಜಯಮಂಗಲಿ ನದಿ ನೀರಿನ ಹರಿವು ಹೆಚ್ಚಳವಾಗಿದ್ದರಿಂದ ಅನಾಹುತ ಸಂಭವಿಸಿದೆ. ಕೋಲಾರದಲ್ಲಿ ಭಾರೀ ಮಳೆಯಿಂದಾಗಿ ಗುಲಾಬಿ ತೋಟ ಸಂಪೂರ್ಣ ಜಲಾವೃತಗೊಂಡಿದೆ. ಕೋಲಾರದ ಹೊರವಲಯದ ವಿಜಯನಗರದಲ್ಲಿ ಬೆಳೆ ಜಲಾವೃತವಾಗಿದೆ. ಸುಮಾರು 2 ಎಕರೆಗಳಲ್ಲಿ ಗುಲಾಬಿ ಬೆಳೆಯಲಾಗಿತ್ತು. ಆದರೆ ಮಳೆಯಿಂದಾಗಿ ನೀರು ತುಂಬಿಕೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಗುಲಾಬಿ ಬೆಳೆಯಲಾಗಿತ್ತು. ಆದರೆ ಮಳೆ ಹೊಡೆತಕ್ಕೆ ನೀರು ಪಾಲಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ ದೊಡ್ಡ ದೊಡ್ಡ ಕೆರೆಗಳು ತುಂಬಿದ್ದು ಕೋಡಿ ಬಿದ್ದಿವೆ. 106 ಎಕರೆ ಪ್ರದೇಶದಲ್ಲಿರೋ ಅರಸೀಕೆರೆ 11 ವರ್ಷದ ಬಳಿಕ ತುಂಬಿ ಹರಿಯುತ್ತಿದೆ. ಮತ್ತೊಂದೆಡೆ ಅರಸೀಕೆರೆ ತಾಲೂಕಿನ ಕಂತೇನಹಳ್ಳಿ ಕೆರೆಯೂ ಕೋಡಿ ಬಿದ್ದಿದ್ದು ರಸ್ತೆ ಮೇಲೆ ರಭಸವಾಗಿ ನೀರು ಹರಿಯುತ್ತಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಅಷ್ಟೇ ಅಲ್ಲ, ಕೆರೆ ನೀರು ರೈತರ ಜಮೀನುಗಳಿಗೂ ನುಗ್ಗಿದ್ದು ಬೆಳೆಹಾನಿ ಆತಂಕದಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ ಕಾವೇರಿ ಜಲಮಂಡಳಿ ನೀರಿನಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ನೀರು ತೆರವು ಕಾರ್ಯ ಮಾಡುತ್ತಿದ್ದಾರೆ. ಕ್ರೇನ್ ಮೂಲಕ ನೀರು ಪಂಪ್ ಮಾಡುವ ಯಂತ್ರಗಳನ್ನು ಹೊರಕ್ಕೆ ತೆಗೆಯಲಾಗುತ್ತಿದೆ. ಸ್ಥಳಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಅಶ್ವತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನೀರಿನಲ್ಲಿ ಮುಳುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಕೆಟ್ಟಿರುವ ಸಾಧ್ಯತೆ ಇದ್ದು ಸಂಜೆಯ ವೇಳೆಗೆ ನೀರು ಪಂಪ್ ಮಾಡುವ ಯಂತ್ರಗಳು ಕಾರ್ಯಾರಂಭ ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ದಾಖಲೆಯ ಮಳೆಯಾಗಿದೆ. ಹೀಗಾಗಿ ಚಿಕ್ಕಮಗಳೂರಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಭಾರೀ ಮಳೆಯಿಂದಾಗಿ ಕಳಸಾಪುರ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ. ಶೆಟ್ಟಿಕೆರೆ ಕೋಡಿ ಬಿದ್ದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ಕಳಸಾಪುರ ಗ್ರಾಮದ ರಸ್ತೆಗಳು ನದಿಯಂತಾಗಿವೆ. ಹೀಗಾಗಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕರುನಾಡಿನಲ್ಲೂ ರಣಚಂಡಿ ಮಳೆಗೆ ಅವಾಂತರ ಸುರಿಮಳೆ. ತುಮಕೂರು, ರಾಮನಗರ, ಚಾಮರಾಜನಗರದಲ್ಲಿ ಕಂಟಕ, ಕೆರೆ ಕೋಡಿ ಬಿದ್ದು ಎಲ್ಲೆಲ್ಲಿ ಅನಾಹುತ ಆಗಿದೆ ಗೊತ್ತಾ? ನೋಡೋಣ ವರುಣನ ಅವಾಂತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಣರಕ್ಕಸ ಮಳೆಯಿಂದಾಗಿ ಕಾಫಿನಾಡು ಚಿಕ್ಕಮಗಳೂರು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಚಿಕ್ಕಮಗಳೂರಿನ ಸಾರಗೋಡು, ಹುಯಿಕೆರೆ ಸುತ್ತಮುತ್ತ ಭಾರೀ ಮಳೆ ಸುರಿದಿದೆ. ಒಂದೇ ಗಂಟೆಯಲ್ಲೇ 200 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ ಅಂತ ಹೇಳಲಾಗ್ತಿದೆ. ರಸ್ತೆ ಮೇಲೆ ನದಿಯಂತೆ ಮಳೆ ನೀರು ಹರಿಯುತ್ತಿದೆ. ಈ ಭಾಗದಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ. ಅಷ್ಟೇ ಅಲ್ಲ, ಮಳೆಗೆ ಕಾಂಪೌಂಡ್ಗಳು ಕುಸಿತಗೊಂಡಿವೆ. ಈ ಬಾರಿ ದಾಖಲೆ ಪ್ರಮಾಣದ ಮಳೆಯಾಗಿದ್ದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಲ್ಪತರು ನಾಡು ತುಮಕೂರಿನಲ್ಲಿ ರಣಮಳೆಗೆ ಕೆರೆಗಳು ಭರ್ತಿಯಾಗಿವೆ. ಕೊರಟಗೆರೆಯಲ್ಲಿ ಕೆರೆ ತುಂಬಿದ್ದು ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ಮಾವುತ್ತೂರು ಕೆರೆ ಭರ್ತಿಯಾಗಿದ್ದು ಹಲವು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಮಾವುತ್ತೂರು ಕೆರೆ ನೀರು ಜಮೀನುಗಳಿಗೆ ನುಗ್ಗುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಸುವರ್ಣಮುಖಿ, ಜಯಮಂಗಲಿ ಹಾಗೂ ಗರುಡಾಚಲ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿನ ಜನರಿಗೆ ಆತಂಕ ಶುರುವಾಗಿದೆ. ತುಮಕೂರಿನಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮದನಘಟ್ಟ ಗ್ರಾಮದಲ್ಲಿ ತೋಟದ ಮನೆಗಳಿಗೆ ನೀರು ನುಗ್ಗಿದೆ. ರಾಜಕಾಲುವೆ ಒತ್ತುವರಿಯಿಂದಾಗಿ ತೋಟದ ಮನೆಗಳು ಜಲಾವೃತಗೊಂಡಿದ್ದು ನಿವಾಸಿಗಳು ಪರದಾಡ್ತಿದ್ದಾರೆ. ಪ್ರತಿ ಬಾರಿ ಮಳೆ ಸುರಿದಾಗಲೂ ಇಲ್ಲಿನ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಎಂಬಂತಾಗಿದೆ. ಪ್ರತಿ ಬಾರಿಯೂ ತೋಟದ ಮನೆಗಳು ಮುಳುಗಡೆಯಾಗ್ತಿದ್ದು ರೈತರು ಆತಂಕಗೊಂಡಿದ್ದಾರೆ. ಕೋಲಾರದಲ್ಲೂ ಧಾರಾಕಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಕೋಲಾರ ಹಾಗೂ ಟೇಲಕ್ ಮುಖ್ಯ ರಸ್ತೆಗೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಓಡಾಡುವುದಕ್ಕೆ ರಸ್ತೆ ಇಲ್ಲದೆ ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ರಸ್ತೆಯಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ಇದರಿಂದಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡೇ ವಾಹನ ಸವಾರರು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಧಾರಾಕಾರ ಮಳೆಯಿಂದಾಗಿ ಕಾಳನಹುಂಡಿ ಬಳಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ
ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಚಾಮರಾಜನಗರ ತಾಲೂಕಿನ ಕಾಳನಹುಂಡಿ, ನಂಜದೇವನಪುರ, ಕಲ್ಪರು, ಹೆಗ್ಗೊಟ್ಟಾರ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಮಾಲಂಗೆರೆ ಕೆರೆ ಕೋಡಿ ಬಿದ್ದು ಹಲವು ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆ ನಷ್ಟದ ಆತಂಕದಲ್ಲಿ ರೈತರಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ದಾಸಲಕುಂಟೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಕೆರೆಯ ಕೋಡಿಯಿಂದ ಸೇತುವೆ ಮೇಲೆ ನೀರು ರಭಸವಾಗಿ ಹರಿದಿದೆ. ಇದೇ ಸೇತುವೆ ಮೇಲೆ ಬಸ್ ಚಲಾಯಿಸಿಕೊಂಡು ಬಂದಿದ್ರಿಂದ ಸೈಲೆನ್ಸರ್ಗೆ ನೀರು ನುಗ್ಗಿ ಕೆಟ್ಟು ನಿಂತು ಬಿಡ್ತು. ಇದರಿಂದಾಗಿ ಬಸ್ ಹಾಗೂ ಡ್ರೈವರ್ ಪರದಾಡಬೇಕಾಯಿತು. ಬಳಿಕ ಟ್ರ್ಯಾಕ್ಟರ್ ಬಳಸಿ ಬಸ್ ಅನ್ನ ಸ್ಥಳೀಯರು ಹೊರಗೆ ತೆಗೆದ್ರು. ಇದರಿಂದ ಆತಂಕಗೊಂಡಿದ್ದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಲ್ಲಪ್ಪನಹಳ್ಳಿ ಗ್ರಾಮದ ಬಳಿ ಬೊಲೆರೋ ವಾಹನ ನೀರಿನಲ್ಲಿ ಮುಳುಗಡೆಯಾಗಿದೆ. ಹರಿಯೋ ನೀರಿನಲ್ಲಿ ವಾಹನ ಚಲಾಯಿಸಿಕೊಂಡು ಹೋದಾಗ ಅವಘಡ ಸಂಭವಿಸಿದೆ. ಅಪಾಯದ ಮಟ್ಟ ಮೀರಿ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಆದರೂ ಲೆಕ್ಕಿಸದೆ ಬೊಲೆರೋ ತೆರಳಿದ್ರಿಂದ ನೀರಿನಲ್ಲಿ ಮುಳುಗಡೆಯಾಯಿತು. ಆದರೆ ಅದೃಷ್ಟವಶಾತ್ ಬೊಲೆರೋ ವಾಹನ ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ. ಮೈಸೂರಿನಲ್ಲಿ ಮಹಾಮಳೆ ಮದುವೆ ಸಮಾರಂಭಕ್ಕೂ ಕಾಟ ಕೊಟ್ಟಿದೆ. ಸಂಭ್ರಮದಲ್ಲಿದ್ದವರಿಗೆ ವರುಣ ಸಂಕಷ್ಟ ತಂದಿಟ್ಟಿದ್ದಾನೆ. ಮೈಸೂರು ನಗರದಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಸರಣಿ ಅವಾಂತರ ಸೃಷ್ಟಿಯಾಗಿದೆ. ಅಗ್ರಹಾರದ ಕಲ್ಯಾಣ ಮಂಟಪಕ್ಕೂ ಜಲಾಸುರ ನುಗ್ಗಿದ್ದಾನೆ. ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿದ್ರಿಂದ ಮದುವೆ ಸಮಾರಂಭಕ್ಕೆ ಅಡ್ಡಿಯಾಯಿತು. ಮದುವೆ ಹಾಲ್ಗೆ ನೀರು ನುಗ್ಗಿ ಕುರ್ಚಿಗಳ ಮೇಲೆ ಜನರು ನಿಂತುಕೊಂಡಿದ್ರು. ಮಳೆ ನೀರಿನ ನಡುವೆಯೇ ಮದುವೆ ಸಮಾರಂಭ ನಡೆಸಲಾಯಿತು. ಇನ್ನು ರೇಷ್ಮೆ ನಗರಿ ರಾಮನಗರಕ್ಕೂ ರಣಮಳೆ ಕಾಟ ಸದ್ಯಕ್ಕೆ ತಪ್ಪೋದಿಲ್ಲ ಅನ್ಸುತ್ತೆ. ಮಳೆ ಆರ್ಭಟ ಮುಂದುವರೆದಿದ್ದು ರಾಮನಗರದಲ್ಲಿ ಹಳ್ಳಗಳು ಭರ್ತಿಯಾಗಿ ಬೋರ್ಗರೆಯುತ್ತಿವೆ. ಹೀಗಾಗಿ ರಸ್ತೆ ಮೇಲೆ ಹಳ್ಳದ ನೀರು ರಭಸವಾಗಿ ಹರಿಯುತ್ತಿರೋ ದೃಶ್ಯ ಕಂಡುಬಂತು. ಹುಚ್ಚಮ್ಮನದೊಡ್ಡೆ, ಕರಲಹಳ್ಳಿ ಗ್ರಾಮಗಳ ರಸ್ತೆಗಳು ಜಲಾವೃತಗೊಂಡಿವೆ. ನೀರು ಹರಿಯುತ್ತಿದ್ರೂ ರಸ್ತೆಯಲ್ಲಿ ಜನರು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುರುಘಶ್ರೀಗಳಿಗೆ ತಪ್ಪದ ಸಂಕಷ್ಟ, ಜೈಲು ಪಾಲು. ಕಸ್ಟಡಿಗೆ ಕೇಳದ ಖಾಕಿ 9 ದಿನ ನ್ಯಾಯಾಂಗ ಬಂಧನ. ಸೆಪ್ಟೆಂಬರ್ 9ಕ್ಕೆ ನಿರ್ಧಾರವಾಗುತ್ತಾ ಶ್ರೀಗಳ ಭವಿಷ್ಯ? ನೋಡೋಣ ಶ್ರೀಗಳು ಜೈಲು ಪಾಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಮುರುಘಾ ಶ್ರೀಗಳಿಗೆ ಜೈಲೇ ಗತಿಯಾಗಿದೆ. ಶ್ರೀಗಳಿಗೆ ಚಿತ್ರದುರ್ಗದ 2ನೇ ಅಪರ ಸತ್ರ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. 9 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶೆ ಕೋಮಲಾ ಆದೇಶ ಹೊರಡಿಸಿದ್ದಾರೆ. ಶ್ರೀಗಳು ಸೆಪ್ಟೆಂಬರ್ 14ನೇ ತಾರೀಕಿನವರೆಗೂ ಜೈಲಿನಲ್ಲೇ ಇರಬೇಕಾಗಿದೆ. ತನಿಖಾಧಿಕಾರಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಎಲ್ಲವೂ ಮುಗೀತಾ ಅಂತ ತನಿಖಾಧಿಕಾರಿಗಳನ್ನ ನ್ಯಾಯಾಧೀಶರು ಕೇಳಿದ್ರು. ಮತ್ತೆ ಕಸ್ಟಡಿಗೆ ಕೇಳದಿರೋ ಹಿನ್ನೆಲೆಯಲ್ಲಿ 9 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ನೀಡಿದೆ. ಇದರಿಂದ ಶ್ರೀಗಳು ಸೆಪ್ಟೆಂಬರ್ 14ರವರೆಗೆ ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಲ್ಲೇ ಕಾಲ ಕಳೆಯಬೇಕಾಗಿದೆ. ಮುರುಘಾ ಶ್ರೀಯನ್ನ ಪೊಲೀಸ್ ಕಸ್ಟಡಿಗೆ ನೀಡದೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಹೀಗಾಗಿ ಶ್ರೀಗಳ ಪರ ವಕೀಲರು ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ 7ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಅಷ್ಟೇ ಅಲ್ಲ, ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸರ್ಕಾರದ ಪರ ವಕೀಲರಿಗೆ ಕೋರ್ಟ್ ಸೂಚನೆ ನೀಡಿದೆ. ಹೀಗಾಗಿ ಮಧ್ಯಂತರ ಜಾಮೀನು ಅರ್ಜಿ ಸೆಪ್ಟೆಂಬರ್ 7ರಂದು ವಿಚಾರಣೆಗೆ ಬರಲಿದ್ದು ಅಂದು ಶ್ರೀಗಳ ಭವಿಷ್ಯ ನಿರ್ಧಾರವಾಗಲಿದೆ. ಕೋರ್ಟ್ಗೆ ಕರೆಯುವ ಮುನ್ನ ಶ್ರೀಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಪೊಲೀಸರು ಮಾಡಿಸಿದ್ರು. ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಯಲ್ಲೇ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಡಾಕ್ಟರ್ ಸತೀಶ್ ನೇತೃತ್ವದಲ್ಲಿ ಮುರುಘಾ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ರು. ಈ ವೇಳೆ ಕೋವಿಡ್ ನೆಗೆಟಿವ್ ಬಂದಿದ್ದು, ಇಸಿಜಿ, ಬಿಪಿ, ಶುಗರ್ ಬಹುತೇಕ ನಾರ್ಮಲ್ ಬಂದಿತ್ತು. ಇದಾದ ಬಳಿಕ ಕೋರ್ಟ್ಗೆ ಶ್ರೀಗಳನ್ನ ಹಾಜರುಪಡಿಸಲಾಯಿತು. ಎಸ್ಪಿ ಪರಶುರಾಮ್ ನೇತೃತ್ವದಲ್ಲಿ ಸಂತ್ರಸ್ತ ಬಾಲಕಿಯರು 164ರಡಿ ಹೇಳಿಕೆ ದಾಖಲಿಸಿರುವಂತೆ ಸ್ಥಳ ಮಹಜರು ಮಾಡಲಾಯಿತು. ಕೃತ್ಯ ನಡೆದ ಸ್ಥಳದ ಇಂಚಿಂಚು ಮಹಜರು ಮಾಡಿದ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ ಸಣ್ಣ ಸಾಕ್ಷ್ಯ ಸಿಕ್ಕರೂ ಶ್ರೀಗಳಿಗೆ ಮತ್ತಷ್ಟು ಕಂಟಕ ಎದುರಾಗುವ ಸಾಧ್ಯತೆ ಇದೆ.
ಮುರುಘಾ ಶ್ರೀಗಳು ಕೂರುತ್ತಿದ್ದ ಕಚೇರಿಯಲ್ಲೂ ಪೊಲೀಸರು ಮಹಜರು ಮಾಡಿದ್ರು. ಶ್ರೀಗಳ ಬೆಡ್ರೂಮ್, ದರ್ಬಾರ್ ಹಾಲ್, ಸ್ನಾನದ ಕೋಣೆ, ಕೊಠಡಿ ಮುಂಭಾಗ, ಸ್ಕೈವಾಕ್, ಸಂದರ್ಶಕರ ಕೊಠಡಿಯಲ್ಲಿ ಶ್ರೀಗಳನ್ನ ಕರೆದೊಯ್ದು ಇಂಚಿಂಚು ಪರಿಶೀಲನೆ ನಡೆಸಲಾಯಿತು. ಸಾಕಷ್ಟು ಮಾಹಿತಿ ಕಲೆ ಹಾಕುವುದಕ್ಕೆ ಪೊಲೀಸರು ಪ್ರಯತ್ನಿಸಿದ್ರು. ಸ್ಥಳ ಮಹಜರು ವೇಳೆ ಪೊಲೀಸರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆದರೆ ಪೊಲೀಸರ ಎಲ್ಲಾ ಪ್ರಶ್ನೆಗಳಿಗೂ ಮುರುಘಾ ಶ್ರೀಗಳು ಮೌನವಾಗೇ ಇದ್ರು. ಯಾವುದೇ ಉತ್ತರಗಳನ್ನ ನೀಡಿಲ್ಲ ಎನ್ನಲಾಗ್ತಿದೆ. ಇನ್ನು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಸಾಮೂಹಿಕ ಕಲ್ಯಾಣೋತ್ಸವ ನಡೆಯಿತು. ಮುರುಘಾ ಶ್ರೀಗಳು ಇಲ್ಲದೆ ಮೊದಲ ಬಾರಿಗೆ ಮುರುಘಾ ಮಠದ ಅನುಮಂಟಪದಲ್ಲಿ ವಿವಾಹ ಜರುಗಿತು. ಮಹಂತ ರುದ್ರೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ 6 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 7 ಜೋಡಿಗಳು ರಿಜಿಸ್ಟರ್ ಮಾಡಿಸಿದ್ರು. ವೇದಿಕೆ ಮೇಲೆ 6 ಜೋಡಿಗಳು ಮಾತ್ರ ಆಸೀನರಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬುದ್ಧಿಜೀವಿ, ಪ್ರಗತಿಪರರು ಸೇರಿ ಸ್ವಾಮೀಜಿಗಳನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಪರೋಕ್ಷವಾಗಿ ಶಾಸಕ ಬಸನಗೌಡ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ಬಹಳ ಉದವ್ಯಾಪಿ ಮಾಡುವವರಿಗೆ ಬುದ್ಧಿಜೀವಿ ಅಂತ ಕರೆದಿವೆ, ದೇಶದ ವಿರುದ್ಧ ಮಾತನಾಡುವವರಿಗೆ ಪ್ರಗತಿಪರರು ಅಂತ ಕರೆದಿವೆ. ಇವೆರಡು ಮಾರ್ಗಗಳು ಇರೋದು. ಇವರೆಲ್ಲ ಕೂಡಿ ಸ್ವಾಮೀಜಿಗಳನ್ನ ಕೆಡಿಸಿ ಬಿಟ್ಟಿದ್ದಾರೆ ಅಂತ ಮುರುಘಾ ಶ್ರೀಗಳ ಪ್ರಕರಣದ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದರು. ಶಿಕ್ಷಣ ನೀತಿಯಿಂದ ನಮ್ಮ ಗುಲಾಮಗಿರಿಯಿಂದ ಹೊರಗೆ ತರುವಂತ ಪ್ರಯತ್ನ